Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ದಿನ ಶುಭ ದಿನ. ಈ ದಿನ ಆಶೀರ್ವಾದದ ದಿನ. ಪ್ರತಿಯೊಂದು ದಿನವೂ ನಮಗೆ ಆಶೀರ್ವಾದದ ದಿನ, ಒಂದು ಸಂತೋಷದ ದಿನ. ಆದರೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಶೀರ್ವಾದದ ದಿನ, ಸಂತೋಷದ ದಿನ ಎಂಬುದನ್ನು ನಾವು ಮರೆತು ಬಿಡ್ತೇವೆ. ದುಃಖದ ದಿನವಾಗಿ ನಾವು ಮಾರ್ಪಡಿಸಿಕೊಂಡು ಬಿಡ್ತೇವೆ. ನಮ್ಮ ಜೀವನ ದುಃಖದ ದಿನವಾಗಿ ಹೋಗಿಬಿಡುತ್ತದೆ. ಏನು ಕಾರಣ? ದೇವರು ನಮಗೆ ದಾನವಾಗಿ ದಯಪಾಲಿಸಿದಂತಹ ದಿನಗಳು ಅತಿ ಮನೋಹರವಾದವುಗಳು. ನಾವು ಅನೇಕ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತೇವೆ. ಸಾವಿರಾರು ವಾಕ್ಯಗಳು ನಮ್ಮೊಳಗೆ ಇದೆ, ಆದರೆ ಅದಾವುದಕ್ಕೂ ಜೀವವಿಲ್ಲ. ನೋಡಿ, ಇವತ್ತಿನವರೆಗೆ ನಿಮಗೆ ಎಷ್ಟು ಪ್ರಾಯವಾಗಿರಬಹುದು? 30, 40, 50, 60, 70 ವರ್ಷಗಳ ಪ್ರಾಯವಾಗಿರಬಹುದು. ನಿಮಗೆ ಬುದ್ಧಿ ಬಂದದ್ರಿಂದ ಎಷ್ಟೋ ವಾಕ್ಯಗಳನ್ನ ನೀವು ಕೇಳಿದ್ದೀರಿ, ನಾನು ಕೇಳಿದ್ದೇನೆ, ಪ್ರತಿಯೊಬ್ಬರು ಸಹ ಕೇಳಿದ್ದೇವೆ. ಕನಿಷ್ಠ ನಾವು ಇದುವರೆಗೂ ಒಂದು ವಿಶ್ವಾಸಿಯಾಗಿ ಜೀವಿಸಿ ದೇವರ ವಾಕ್ಯಗಳಲ್ಲಿ ಮಗ್ನರಾಗಿದ್ದರೆ ಸುಮಾರು 10-20 ಸಾವಿರ ವಾಕ್ಯಗಳು ನಮ್ಮೊಳಗೆ ಇದೆ. ಆದರೆ ಆ 10-20 ಸಾವಿರ ವಾಕ್ಯಗಳು ಯಾವುದು ಸಹ ಬೆಳಕಿಗೆ ಬರಲಿಲ್ಲ. ಯಾಕೆ? ಯಾವ ವಾಕ್ಯಗಳು ಸಹ ನಮಗೆ ನೆನಪಿಗೆ ಬರುವುದಿಲ್ಲ. ಯಾಕೆ? ಯಾವ ವಾಕ್ಯಗಳಿಂದ ನಾವು ಪರಿವರ್ತನೆ ಹೊಂದಬೇಕೆಂದು ಯತ್ನಿಸುವುದಿಲ್ಲ. ಯಾಕೆ? ಇದುವೇ ಆಶ್ಚರ್ಯ. ಅನೇಕ ತರದಲ್ಲಿ, ಅನೇಕ ವಿಧದಲ್ಲಿ ಹಲವಾರು ಶುಶ್ರೂಷಕರ ಧ್ಯಾನಗಳನ್ನು ನಾವು ಧ್ಯಾನಿಸ್ತೇವೆ. ಧ್ಯಾನ ಮಂದಿರಗಳಿಗೆ ಹೋಗ್ತೇವೆ, ಧ್ಯಾನ ಕೇಳ್ತೇವೆ. ಹೌದಲ್ಲ? ಧ್ಯಾನ ಕೇಳ್ತೇವೆ. ಆದರೆ ಧ್ಯಾನವನ್ನು ಕೇಳಿದ್ರೂ ಸಹ ಆ ಕೇಳುವ 1 ಗಂಟೆಗಳ ಕಾಲ ಮಾತ್ರ ನಾವು ಏಕಾಗ್ರತೆಯಿಂದ ಕೂತ್ಕೊಂಡಿರ್ತೇವೆ. ಆ ಧ್ಯಾನವನ್ನು ಕೇಳಿ 1 ಗಂಟೆ ಮುಗಿದ ತಕ್ಷಣ, ಆ ಧ್ಯಾನದಿಂದ ಹೊರಗೆ ಬಂದ ತಕ್ಷಣ, ಒಂದು 10 ನಿಮಿಷ ಲೀಸರ್ ಕೊಟ್ಟ ತಕ್ಷಣ ಆ 1 ಗಂಟೆ ಕೇಳಿದ ಧ್ಯಾನ ನಮ್ಮಿಂದ ಮರೆತು ಹೋಗ್ತದೆ. 3 ದಿನ ಧ್ಯಾನದಲ್ಲಿ ಕುಳಿತಿರಬಹುದು. 3 ದಿನ ಧ್ಯಾನದಲ್ಲಿ ಕುಳಿತಿದ್ದರೂ ಸಹ 4ನೆಯ ದಿನಕ್ಕೆ 1 ಗಂಟೆ ಕಳೆಯುವಾಗ ಎಲ್ಲವೂ ಮರೆತು ಹೋಗ್ತದೆ. ನೋಡಿ, ಆಲೋಚನೆ ಮಾಡಿ ನೋಡಿ. ಎಷ್ಟೋ ಧ್ಯಾನಗಳನ್ನ ನೀವು ಕೂಡಿದ್ದೀರಿ, ಎಷ್ಟೆಷ್ಟೋ ಶಕ್ತವಾದ ಧ್ಯಾನ ಮಂದಿರಗಳಲ್ಲಿ, ಶಕ್ತವಾದ ಗುರುಗಳಲ್ಲಿ, ಶಕ್ತವಾದ ಪಾಸ್ಟರ್ಸ್ಗಳಲ್ಲಿ, ಶಕ್ತವಾದ ಶುಭ ಸಂದೇಶ ಸಾರುವವರ ಮೂಲಕವಾಗಿ ತುಂಬಾ ಶಕ್ತವಾದ ಧ್ಯಾನಗಳನ್ನ, ಕನ್ವೆನ್ಷನ್ಗಳನ್ನ ನಾವು ಕೂಡಿದ್ದೇವೆ. ಆದರೆ ಎಲ್ಲವೂ ಮರೆತು ಹೋಗುತ್ತದೆ. ಯಾಕೆ? ಬೆಳಿಗ್ಗೆ ಕೇಳಿದಂತ ವಾಕ್ಯ ಈಗ ನೆನಪಿಲ್ಲ. ಯಾಕೆ? ಎಲ್ಲವೂ ಮರೆತು ಹೋಗುತ್ತದೆ. ಏನು ಕಾರಣ? ಪ್ರಿಯರೇ, ಪ್ರತಿಯೊಬ್ಬ ಜೀವನದಲ್ಲಿ ನಡೆಯುತ್ತಿರುವಂತಹ ಒಂದು ದೊಡ್ಡ ದುರ್ಘಟನೆ, ನಮ್ಮೆಲ್ಲರ ಜೀವನದಲ್ಲಿ ನಡೆಯುತ್ತಿರುವಂತಹ ಒಂದು ದೊಡ್ಡ ದುರ್ಘಟನೆ. ಮರೆತು ಬಿಡುತ್ತೇವೆ. ಒಂದು ಪಕ್ಷ ನಾವು ಮರೆಯದೆ ಹೋಗುವುದಾದರೆ, ನಾವು ಧ್ಯಾನಿಸಿದ ಧ್ಯಾನಗಳನ್ನ, ಆಲಿಸಿದ ಧ್ಯಾನಗಳನ್ನ ಮರೆಯದೆ ಹೋಗುವುದಾದರೆ, ನಾವು ಸಂತರಿಗಿಂತ ಶ್ರೇಷ್ಠವಾಗಿ ಜೀವಿಸುತ್ತೇವೆ. ದೇವದೂತರಂತೆ ನಾವು ಜೀವಿಸುತ್ತೇವೆ. ನೋಡಿ, ಉದಾಹರಣೆಗೆ ಬೇರೆ ಯಾರದು ಬೇಡ, ಈಗ ನನ್ನನ್ನೇ ನಾನು ತೆಗೆದುಕೊಳ್ಳುವುದಾದರೆ, ಈ ದಿನದವರೆಗೂ
ಸುಮಾರು ಒಂದು 6,000 ವರ್ಡ್ ಆಫ್ ಗಾಡ್ಗಳನ್ನ ಕೊಟ್ಟಿದ್ದೇನೆ. 6,000 ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ, ಪ್ರಾರ್ಥನಾ ತಂಡಗಳಲ್ಲಿ ಕನಿಷ್ಠ 5,500-6,000ಕ್ಕಿಂತ ಹೆಚ್ಚು ಧ್ಯಾನಗಳನ್ನು ನಾನು ಕೊಟ್ಟಿದ್ದೇನೆ. ಶುಭ ಸಂದೇಶವನ್ನು ಸಾರಿದ್ದೇನೆ. ಆದರೆ ಈ 6,000 ಗಂಟೆಗಳ ಈ ಸಂದೇಶ ಎಲ್ಲಿದೆ ನನ್ನೊಳಗೆ? ಅದು ಸ್ಟೋರೇಜ್ ಆಗಿದೆಯಾ? ಇಲ್ಲ. ಕಳೆದ ವಾರದಲ್ಲಿ ನಾನು ಕೊಟ್ಟಂತ ಧ್ಯಾನವನ್ನು ಮತ್ತೆ ಕೊಡಿ ಎಂದರೆ ನನಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನಾನು ಶುಭ ಸಂದೇಶವನ್ನು ಸಾರಿದ ರೀತಿಯಲ್ಲಿಯೇ ಸಾರಲು ಸಾಧ್ಯವಾಗುವುದಿಲ್ಲ. ಈ 6,000 ಗಂಟೆಗಳು ಒಂದು ದಿನಕ್ಕೆ 2 ಗಂಟೆಗಳ ಧ್ಯಾನವಿರುತ್ತದೆ ನಿಮ್ಮ ಮುಂದೆ. ಒಂದು ದಿನಕ್ಕೆ 2 ಗಂಟೆಗಳ ಧ್ಯಾನ, ಬೇರೆ ಪ್ರಾರ್ಥನೆಗಳು ಒಂದು 3-4 ಗಂಟೆಗಳ ಪ್ರಾರ್ಥನೆ ನಿಮ್ಮ ಮುಂದೆ ಇರುತ್ತದೆ. ಈ 5 ಗಂಟೆ 5.5 ಗಂಟೆಗಳ ಈ ಸೇವಾ ಕಾರ್ಯ ನನಗೆ ನೆನಪಿಲ್ಲ. ಸಾರುತ್ತೇನೆ, ದಿನ ಸಾರುತ್ತೇನೆ, ಸಾರುತ್ತಲೇ ಇದ್ದೇನೆ. ಅದರ ಯಾವುದು ಈ 6,000 ಎಲ್ಲಿ ಇದೆ? ಎಲ್ಲಿ ಅಡಕವಾಗಿದೆ? ಯಾವ ಹಾರ್ಡ್ ಡಿಸ್ಕ್ ಅಲ್ಲಿ ಅಡಕವಾಗಿದೆ? ಗೊತ್ತಿಲ್ಲ. ಓ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನವನ್ನು ಪ್ರಾರಂಭಿಸ್ತೇವೆ. ಈಗ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ನಾವಿದ್ದೇವೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ತ್ರಯೇಕ ದೇವರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಇದು ನೆನಪಿರುತ್ತದೆ ನಮಗೆ. ಇದು ಎಲ್ಲಿ ಹೋದರೂ ಯಾವಾಗ ಹೋದರೂ ನೆನಪಿರುತ್ತದೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತವು ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ಇದು ನಮಗೆ ನೆನಪಿರುತ್ತದೆ. ನಮೋ ಮರಿಯ ಕೃಪಾಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ಇದು ನಮಗೆ ನೆನಪಿದೆ. ವಿಶ್ವಾಸ ಪ್ರಮಾಣ ನಮಗೆ ನೆನಪಿದೆ. ತ್ರಿಕಾಲ ಪ್ರಾರ್ಥನೆ ನಮಗೆ ನೆನಪಿದೆ. ಯಾಕೆ ಅಂದ್ರೆ ಇದನ್ನ ನಾವು ಉರು ಹೊಡಿತೇವೆ, ಇದನ್ನ ವಾಡಿಕೆಯಾಗಿಸಿಕೊಂಡಿದ್ದೇವೆ. ದಿನಪ್ರತಿ ಹೇಳುವ ಪ್ರಾರ್ಥನೆಯ ನಿಮಿತ್ತವಾಗಿ ನಮ್ಮ ಮೆದುಳಿನಲ್ಲಿರುವ ಶಕ್ತಿಯು, ಆಲೋಚನಾ ಶಕ್ತಿ ಇದನ್ನು ಸೆರೆ ಹಿಡಿದಿದೆ. ಅದಕ್ಕಾಗಿ ನಾವು ನೋಡುತ್ತೇವೆ ದೇವಾಲಯಗಳಲ್ಲಿ ವಿಶ್ವಾಸದ ಪ್ರಾರ್ಥನೆ, ಭರವಸೆಯ ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ, ಹೌದಲ್ಲ? ಬಲಿಪೂಜೆಗೆ ಮುಂಚಿತವಾಗಿ ಕೆಲವು ದೇವಾಲಯಗಳಲ್ಲಿ ಕ್ಯಾಟಿಸಮ್ ಪ್ರಾರ್ಥನೆಗಳನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಅಂದ್ರೆ ಇವೆಲ್ಲವೂ ನಮ್ಮಲ್ಲಿ ಸ್ಟೋರೇಜ್ ಆಗಿದೆ, ವಾಡಿಕೆಯಾಗಿದೆ. ಅದರಿಂದ ಇವು ನಮಗೆ ಬಾಯಿಪಾಠ ಬರುತ್ತದೆ. ಆದರೆ ಕೇಳಿದಂತ ಸಂದೇಶಗಳು ಬಾಯಿಪಾಠ ಬರುವುದಿಲ್ಲ. ಯಾಕೆಂದ್ರೆ ಒಮ್ಮೆ ಮಾತ್ರ ಕೇಳುತ್ತೇವೆ, ಮತ್ತೆ ಕೇಳುವುದಿಲ್ಲ. ನನ್ನ ಆಪ್ತ ಮಿತ್ರರು, ಪ್ರಾಣಮಿತ್ರರೇ ಎಂದು ಹೇಳಬಹುದು, ನಾನು ವರ್ಡ್ ಆಫ್ ಗಾಡ್ಗಳನ್ನ ಕೊಡಬೇಕಾದ್ರೆ ಒಂದು ಪಕ್ಷ ನಾನು 2 ವರ್ಷಗಳ ಹಿಂದೆದು, 3 ವರ್ಷಗಳ ಹಿಂದೆದು, ಅಥವಾ ಯಾವತ್ತಾದ ಹಳೆಯದು ಏನಾದ್ರೂ ಒಂದು ಸಮಾನಕ್ಕೆ ಸರಿಸಮಾನವಾಗಿ ಒಂದು ವರ್ಡ್ ಆಫ್ ಗಾಡ್ ನ ಕಳಿಸಿದ ತಕ್ಷಣ ಅವ್ರು ಹೇಳೋರು, ಇದು ನೀವು ಹಳೆದೆಲ್ಲ ಕೊಟ್ಟಿದ್ದು, ಯಾಕೆ ಹಳೆದು ಕೊಟ್ಟಿದ್ದು, ನೀವು ಹೊಸದು ಕೊಡಬೇಕಾಗಿತ್ತು. ಅಂದರೆ ಆ ಆಲೋಚನಾ ಶಕ್ತಿಯು ಕೆಲವು ಸಂದೇಶಗಳನ್ನು ನೆನಪಿಗೆ ತರುತ್ತದೆ. ಮೆಮೊರಿ ಪವರ್ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಹೀಗೆ ನಾವು ಧ್ಯಾನಿಸತಕ್ಕಂತಹ ಪ್ರತಿಯೊಂದು ಧ್ಯಾನಗಳು ಸಹ ನಮ್ಮ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಅದು ಡಿಲೀಟ್ ಆಗಿ ಹೋಗ್ತಾ ಇರ್ತದೆ. ಹೊಸದನ್ನ ತಗೊಳ್ತಾ ಇರ್ತೇವೆ, ಹಿಂದೆ ಹಿಂದೆ ಹೋಗ್ತಾ ಇರುವಾಗ ಅದು ಡಿಲೀಟ್ ಆಗಿ ಹೋಗ್ತಾ ಇರ್ತದೆ. ಪ್ರಿಯರೇ, ಇಲ್ಲಿ ನಾವು ಈ ಚಿಂತನೆಯನ್ನು ಚಿಂತಿಸ್ತಾ ಇದ್ದೇವೆ. ಯಾವುದಕ್ಕಾಗಿ? ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಬೇಕು. ನಾವು ನೋಡುತ್ತೇವೆ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಚಿಂತಿಸಬೇಕಾದರೆ
6ನೇ ಅಧ್ಯಾಯವನ್ನು ನಾವು ತೆಗೆದು 5ನೇ ವಾಕ್ಯಕ್ಕೆ ನಾವು ಹೋಗಬೇಕಾದರೆ ಅಲ್ಲಿ ಒಂದು ಟೈಟಲ್ ಬರುತ್ತದೆ. ಏನು ಅದು ಟೈಟಲ್? ಜಪತಪದ ಹೊಸ ವಿಧಾನ. ಜಪತಪದ ಒಂದು ಹೊಸ ವಿಧಾನ ಎಂಬುದಾಗಿ ಒಂದು ಟೈಟಲ್ ನಾವು ನೋಡುತ್ತೇವೆ. ಅಲ್ಲಿ 5ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಯೇಸು ಸ್ವಾಮಿ ಹೇಳುತ್ತಾರೆ, ಕಪಟಿಗಳಂತೆ ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿರಿ. ಹೇಳಿದ್ದನ್ನೇ ಹೇಳ್ತಾ ಇರಬೇಡಿರಿ. ಹುಚ್ಚರಂತೆ ನೀವು ಹೇಳ್ತಾ ಇರಬೇಡಿರಿ. ಜನರು ನಿಮ್ಮನ್ನ ನೋಡಬೇಕೆಂದು ಹೇಳಬೇಡಿರಿ. ಜನರು ಮೆಚ್ಚಬೇಕೆಂಬುದಾಗಿ ನೀವು ಹೇಳಬೇಡಿರಿ. ಜನರು ನಿಮ್ಮನ್ನು ಹೊಗಳಬೇಕೆಂಬುದಾಗಿ ಹೇಳಬೇಡಿರಿ. ಯಾಕೆ ಇದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ? ಇದನ್ನೆಲ್ಲ ನಾವು ಮಾಡುವಾಗ, ಹೀಗೆಲ್ಲ ನಾವು ವರ್ತಿಸುವಾಗ ಆ ಪ್ರಾರ್ಥನೆ ದೇವರಿಗೆ ಸಮರ್ಪಿತವಾಗುವುದಿಲ್ಲ. ನಾವು ಮೆಚ್ಚುಗೆಗಾಗಿ, ಜನ ಮೆಚ್ಚುಗೆಗಾಗಿ ಪ್ರಾರ್ಥಿಸುವಾಗ, ಜನರು ಮೆಚ್ಚುವಾಗ, ದೇವರ ವಾಕ್ಯ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ಪಕ್ಷ ನೀವು ಎಲ್ಲಿ ಆಗಲಿ ಪ್ರಾರ್ಥನೆ ಮಾಡಲು ಇಚ್ಛಿಸುವಾಗ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆ ಚೆನ್ನಾಗಿದೆ ಎಂದು ಹೇಳುವುದಾದರೆ ಬರಬೇಕಾದ ಪ್ರತಿಫಲ ಆಗಲೇ ಬಂದಾಯಿತೆಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅದರಿಂದ ಯಾರನ್ನು ತೋರ್ಪಡಿಸಿಕೊಳ್ಳಬೇಕೆಂದು ನೀವು ಪ್ರಾರ್ಥಿಸಬೇಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವತ್ತು ನಾವು ಎಷ್ಟು ಮಂದಿ ಜನರಿಗೆ ತೋರ್ಪಡಿಸಿಕೊಳ್ಳುವ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ಅಥವಾ ಮೆಚ್ಚಿಸಿಕೊಳ್ಳುವ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ಅಥವಾ ನನ್ನನ್ನು ಹಿಂಬಾಲಿಸಬೇಕೆಂಬ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ? ಇವುಗಳನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಮತ್ತೊಬ್ಬರನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡುವುದು ಪ್ರಾರ್ಥನೆ ಅಲ್ಲ. ಅದರಿಂದ ಯಾವ ಉಪಯೋಗವೂ ಇಲ್ಲ. ಆ ಪ್ರಾರ್ಥನೆಯೆಲ್ಲವೂ ಕೇವಲ ಗಾಳಿಯಲ್ಲಿ ತೇಲಿ ಹೋಗುತ್ತದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಪ್ರಾರ್ಥನೆ ಎಂಬುದು ದೇವರಿಗೂ ನಮಗೂ ಇರುವ ಒಂದು ಸಂಬಂಧ, ನಿಕಟವಾದ ಸಂಬಂಧ. ನಾವು ಪ್ರಾರ್ಥಿಸಬೇಕು. ಎಷ್ಟೋ ಜನ ನನಗೆ ಕರೆ ಮಾಡುತ್ತಾರೆ ಪ್ರಾರ್ಥನೆಗೋಸ್ಕರವಾಗಿ. ಅವರಿಗೆ ನಾನು ಅವರೊಂದಿಗೆ ಮಾತನಾಡಿದ ಬಳಿಕ ನಾನು ಅವರಿಗೆ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ಕಲಿಸಿಕೊಡ್ತೇನೆ. ಇದನ್ನು ನೀವು ಪುನರಾವರ್ತಿಸಿ ಹೇಳಿ ಎಂಬುದಾಗಿ. ಕೆಲವರು ಹೇಳ್ತಾರೆ, ಕೆಲವರನ್ನ ಒಂದು ವಾರ ಬಳಿಕ ಮತ್ತೆ ಅವರು ಕರೆ ಮಾಡುವಾಗ ಮತ್ತೆ ನಾನು ಅವರೊಂದಿಗೆ ಮಾತನಾಡುತ್ತಾ ನಾನು ಹೇಳಿದ ಪ್ರಾರ್ಥನೆ ಹೇಳುತ್ತಾ ಇದ್ದೆ ಅಂದ್ರೆ, ಬ್ರದರ್ 2 ದಿನ ನಾನು ಹೇಳಿದೆ, ಆಮೇಲೆ ಹೇಳಕ್ಕಾಗ್ಲಿಲ್ಲ ಬ್ರದರ್, ಟೈಮ್ ಸಿಕ್ಲಿಲ್ಲ ಬ್ರದರ್. ಚಿಕ್ಕ ಪ್ರಾರ್ಥನೆ, ಚಿಕ್ಕ ಒಂದು 20 ಸೆಕೆಂಡ್ನ ಪ್ರಾರ್ಥನೆ ಹೇಳಲಿಕ್ಕೂ ಟೈಮ್ ಇಲ್ಲ ಬ್ರದರ್. ಟೆನ್ಷನ್ ಬ್ರದರ್. ಏನಾದ್ರೂ ಪ್ರಯೋಜನವಿದೆಯೇ? ಏನು ಪ್ರಯೋಜನವಿಲ್ಲ. ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ಪ್ರಾರ್ಥನೆ ಹೇಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ಮನುಷ್ಯ ನಾವು ಈ ಲೋಕಕ್ಕೆ ಸರಿ ಹೊಂದಿಕೊಂಡು ಬಿಟ್ಟಿದ್ದೇವೆ. ಲೋಕದ ವಿಷಯಗಳಲ್ಲಿ ಮಗ್ನರಾಗಿ ಹೋಗಿದ್ದೇವೆ. ಪ್ರಾರ್ಥನೆ ನಿನ್ನ ದೇವರೊಂದಿಗೆ ನೀನು ಬೆಳೆಸುವಂತಹ ಒಂದು ಬಾಂಧವ್ಯ. ನೀನು ಬಾಯಿ ತೆರೆದು ಪ್ರಾರ್ಥಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಒಂದು ಘಟನೆ ನಿಮ್ಮ ಮುಂದೆ ನೆನಪಿಗೆ ತರ್ತಾನೆ. ನೋಡಿ, ಇತ್ತೀಚೆಗೆ ಆನ್ಲೈನ್ ಪ್ರಾರ್ಥನೆ ತುಂಬ, ಕೊರೋನಾ ಬಂದಾಗಿಂದ ಆನ್ಲೈನ್ ಪ್ರಾರ್ಥನೆ ಹೆಚ್ಚಾಯಿತು. ಎಷ್ಟೋ ಜನ ಬ್ರದರ್ಸ್ಗಳು, ಫಾದರ್ಸ್ಗಳು, ನನ್ನಂತ ಎಷ್ಟೋ ಜನ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಎಷ್ಟೋ ಜನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದಿನಗಳಲ್ಲಿ ಸೈತಾನ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಒಂದು ದೊಡ್ಡ ಮಿಷನ್ ಅನ್ನ ಸೈತಾನ ಏರ್ಪಡಿಸಿದ್ದಾನೆ. ಏನು ಆ ಮಿಷನ್? ಇದಕ್ಕೆ ಮುಂಚಿತವಾಗಿ ನಾನು ಹೇಳಿದ್ದೆ, ಆದ್ರೂ ಸಹ ಮತ್ತೊಮ್ಮೆ ಹೇಳ್ತೇನೆ. ಸೈತಾನನೊಂದು ಮಿಷನ್. ನೀವು ನೋಡಿ, ಒಂದೊಂದು ಮಿಷನ್ ಅಂತ ಹೇಳ್ತಾರೆ. ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಒಂದೊಂದು ಮಿಷನ್ ಅಂತ ಹೇಳ್ತಾರೆ.
ಪ್ರಿಯರಾಗಿ ಸೈತಾನನು ಇಟ್ಟಿರುವಂತಹ ಮಿಷನ್ ಏನಂದ್ರೆ ಪ್ರತಿಯೊಬ್ಬರ ಬಾಯಿಗಳು ಮುಚ್ಚಲ್ಪಡಬೇಕು. ಈ ಕಾಲದಲ್ಲಿ ಸೈತಾನನು ನಮ್ಮ ಮುಂದೆ ಇಟ್ಟಿರುವಂತಹ ಮಿಷನ್, ಸೈತಾನನ ಮಿಷನ್, ಯಾರು ಸಹ ಬಾಯಿ ತೆರೆಯಬಾರದು, ಯಾರು ಸಹ ಬಾಯಿ ತೆರೆಯಬಾರದು, ಯಾರು ಸಹ ಪ್ರಾರ್ಥಿಸಬಾರದು, ಬರೀ ಕೇಳುತ್ತಾ ಕುಳಿತುಕೊಳ್ಳಬೇಕು, ಬರೀ ಕೇಳುತ್ತಾ ಕುಳಿತುಕೊಳ್ಳಬೇಕು, ಕೇಳಬೇಕು. ಹೌದು, ಆಲಿಸಿ, ಧ್ಯಾನಿಸಿ, ಪಾಲಿಸಬೇಕು. ಲಿಸನ್, ಆಲಿಸಿ, ಧ್ಯಾನಿಸಿ, ಪಾಲಿಸಬೇಕು. ಇವತ್ತು ಕೇಳ್ತಾ ಇದ್ದಾರೆ ನೋಡಿ, ಯಾವುದೇ ಒಂದು ಪ್ರಾರ್ಥನೆಗೆ ಹೋಗಿ ಕೇಳೋದಷ್ಟೇ, ಕುತ್ಕೊಂಡು ಕೇಳೋದಷ್ಟೇನೆ. ಇವತ್ತೆಷ್ಟೋ ಆನ್ಲೈನ್ ಪ್ರಾರ್ಥನೆಗಳು ಬರೀ ಕೇಳ್ತಾರೆ ಅಷ್ಟೇ. ನಾನು ನೋಡ್ತಾ ಇದ್ದೀನಿ, ಕಸ ಗುಡ್ಸ್ಕೊಂಡು ಕೇಳ್ತಾ ಇರ್ತಾರೆ, ಅಡಿಗೆ ಮಾಡ್ಕೊಂಡು ಕೇಳ್ತಾ ಇರ್ತಾರೆ, ಸ್ನಾನ ಮಾಡ್ಕೊಂಡು ಕೇಳ್ತಾ ಇರ್ತಾರೆ, ಹಲ್ಲು ತಿಕ್ಕೊಂಡು ಕೇಳ್ತಾ ಇರ್ತಾರೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೇಳ್ತಾ ಇರ್ತಾರೆ. ಇದು ಸತ್ಯ. ಅನೇಕ ಜನರು ನಾನು ನೋಡಿದ್ದು. ಆನ್ಲೈನ್ ಬಲಿ ಪೂಜೆಗಳನ್ನ ನೋಡಬೇಕು, ಅಡಿಗೆ ಮನೆಯಲ್ಲಿ ಪಾತ್ರೆ ತಿಕ್ಕಿ ಕೇಳ್ತಾ ಇರ್ತಾರೆ, ತಲೆ ಬಾಚ್ಕೊಂಡು ಕೇಳ್ತಾ ಇರ್ತಾರೆ, ಮನೆ ಗುಡ್ಸ್ಕೊಂಡು ಕೇಳ್ತಾ ಇರ್ತಾರೆ, ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಾ ಕೇಳ್ತಾ ಇರ್ತಾರೆ, ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಕಾಫಿ ಕುಡಿತಾ ಕೇಳ್ತಾ ಇರ್ತಾರೆ, ತರಕಾರಿ ಉತ್ತರಿಸಿ ಕೇಳ್ತಾ ಇರ್ತಾರೆ. ಬಲಿ ಪೂಜೆನ ಯೋಚಿಸಿ ಯೋಚಿಸಿ ಯೋಚಿಸಿ. ಬರೀ ಆಲಿಸುವಿಕೆ, ನಾವು ಪ್ರಾರ್ಥಿಸಬಾರದು, ಸೈತಾನನ ದೊಡ್ಡ ಪದ್ಧತಿ. ಇವತ್ತು ನೋಡಿ, ಕುಟುಂಬಗಳಲ್ಲಿಯೂ ಸಹ ನಾವು ಪ್ರಾರ್ಥನೆ ಇಲ್ಲ, ನೋಡ್ಲಿಕ್ಕೆ ಇಲ್ಲ. ಬರೀ ಆನ್ ಮಾಡೋದು, ಆನ್ಲೈನ್ ಟೈಮ್ ಆನ್ ಮಾಡೋದು, ಕೇಳೋದು, ಅರ್ಧ ಗಂಟೆ ಆಫ್ ಮಾಡೋದು, ಮುಗಿದೋಯ್ತು. ಪ್ರಾರ್ಥನೆ ನಾ ಮಾಡಿದೆಪ್ಪ, ನಾನು ಅವ್ರದ್ದು ಪ್ರಾರ್ಥನೆ ಕೇಳಿದೆ, ಈ ಬ್ರದರ್ದು ಪ್ರಾರ್ಥನೆ ಕೇಳಿದೆ, ಆ ಬ್ರದರ್ದು ಪ್ರಾರ್ಥನೆ ಕೇಳಿದೆ, ಆ ಫಾದರ್ದು, ಆ ಪಾಸ್ಟರ್ದು, ಯಾವ ಮಿಷನ್ ಅವ್ರದ್ದು ಪ್ರಾರ್ಥನೆ ಕೇಳಿದೆ. ನೀನು ಯಾರ ಪ್ರಾರ್ಥನೆ ಕೇಳಿ ಏನು ಮಣ್ಣು? ಪ್ರಾರ್ಥನೆ ಕೇಳುವುದಲ್ಲ, ನೀನು ಪ್ರಾರ್ಥನೆ ಕೇಳು, ಆದರೆ ನೀನು ಬಾಯಿ ತೆರೆದು ಪ್ರಾರ್ಥಿಸು. ಹೇಗೆ? ಈ ಆನ್ಲೈನ್ ಅಲ್ಲಿ ಕುತ್ಕೊಂಡು ಪ್ರಾರ್ಥಿಸಲ್ಲ, ನಿನ್ನ ಮನೆಯಲ್ಲಿ ನೀನು ವೈಯಕ್ತಿಕವಾಗಿ ನಿನ್ನ ದೇವರೊಡನೆ, ನಿನ್ನ ಸ್ವಾಮಿಯೊಡನೆ, ನಿನ್ನ ಪ್ರಭುವಿನೊಡನೆ ಸತ್ಸಂಬಂಧದೊಡನೆ ಪ್ರೀತಿಯಿಂದ, ಪಶ್ಚಾತ್ತಾಪದಿಂದ, ಕರುಣೆಯಿಂದ, ದೈನ್ಯದಿಂದ, ಮನೋಭಾವನೆಯಿಂದ, ವಿಶ್ವಾಸದಿಂದ ನಿನ್ನ ದೇವರ ಮುಂದೆ ಕುಳಿತು ನೀನು ವೈಯಕ್ತಿಕವಾಗಿ ಮಾತನಾಡು. ಇದು ದೇವರಿಗೆ ಬೇಕಾಗಿರುವಂಥದ್ದು, ಇದು ಸೈತಾನನಿಗೆ ಬೇಡವಾಗಿರುವಂಥದ್ದು. ಇವತ್ತು ಬಾಯಿ ತೆರೆದು ಪ್ರಾರ್ಥಿಸ್ತಾ ಇಲ್ಲ. ನಾನು ಎಷ್ಟೋ ಜನರನ್ನ ನೋಡಿದೆ ಪ್ರಿಯರೇ, ಆನ್ಲೈನ್ ಅಲ್ಲಿ ಆನ್ ಮಾಡೋದು, 3/4 ಗಂಟೆ 1 ಗಂಟೆ ಪ್ರಾರ್ಥನೆ ಬಂದಾಗ ಕೇಳೋದು, ಆಫ್ ಮಾಡೋದು, ತೃಪ್ತಿ, ತುಂಬಾ ಚೆನ್ನಾಗಿತ್ತಪ್ಪ, ಆದ್ರಿಂದ ದಿನಾ ಇದನ್ನು ಕೇಳ್ಬೋಣ. ಒಂದು ಆರಾಧನೆ, ಒಂದು ಜಪ್ಸರ, ಒಂದು ಕೈತಟ್ಟಿ ಸ್ತುತಿ, ಒಂದು 5 ನಿಮಿಷ ಪ್ರಾರ್ಥನೆ, ಸೂಪರ್. ಏನು ಪ್ರಯೋಜನವಿಲ್ಲ. ಅದು ನಾನು ಬೇರೆ ಯಾರಾದರೂ ಸರಿ, ಪ್ರಯೋಜನವಿಲ್ಲ. ವಾಕ್ಯ ನಾನು ಪರಿವರ್ತನೆ ಹೊಂದುವುದಕ್ಕಾಗಿ ಹಾಗೂ ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ಮಾತ್ರವೇ. ಅದನ್ನು ಪಾಲಿಸುವಾಗ ಮಾತ್ರ ನನಗೆ ಬಿಡುಗಡೆ, ಪರಿವರ್ತನೆ. ಇವತ್ತು ನೋಡಿ, ಎಷ್ಟೋ ಜನರು ಕಾಂಪಿಟೇಟಿವ್ಸ್. ಆ ಬ್ರದರ್ ಪ್ರಾರ್ಥನೆ ಬೇಡ, ಈ ಬ್ರದರ್ ಪ್ರಾರ್ಥನೆ ಬೇಡ, ಆ ಬ್ರದರ್ ಪ್ರಾರ್ಥನೆ ಚೆನ್ನಾಗಿದೆ, ಈ ಬ್ರದರ್ ಪ್ರಾರ್ಥನೆ ಚೆನ್ನಾಗಿಲ್ಲ, ಆ ಫಾದರ್ ಚೆನ್ನಾಗಿ ಪ್ರಾರ್ಥನೆ ಪವರ್ಫುಲ್, ಈ ಧ್ಯಾನ ಮಂದಿರ ಪವರ್ಫುಲ್, ಆ ಧ್ಯಾನ ಮಂದಿರ ಪವರ್ಫುಲ್, ನಾನು ಅವರ ಪ್ರಾರ್ಥನೆ ಕೇಳುವುದಿಲ್ಲ, ಅವರು ಸರಿ ಇಲ್ಲ, ನೀನೇ ಸರಿ ಇಲ್ವಲ್ಲ ಮಾರಾಯ, ನೀನೇ ಸರಿ ಇಲ್ವಲ್ಲ ಮಾರಾಯ್ತಿ. ಪ್ರಾರ್ಥನೆಯಲ್ಲಿ ಏನು ತಾರತಮ್ಯ, ಭಾಷೆಯಲ್ಲಿ ಏನು ತಾರತಮ್ಯ? ನಿನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ದೇವರಲ್ಲಿ ಭರವಸೆಯು, ನಿರೀಕ್ಷೆಯು, ನಂಬಿಕೆಯು, ವಿಶ್ವಾಸವಿಲ್ಲದೆ ಹೋದರೆ ಪ್ರಾರ್ಥನೆಯಲ್ಲಿ ಏನು ಪ್ರಯೋಜನ? ನಿನ್ನ ಮಾತೃಭಾಷೆಯಿಂದ ನೀನು ಪ್ರಾರ್ಥಿಸಿದರೆ ಏನು ಪ್ರಯೋಜನ? ಒಬ್ಬರನ್ನ ತೆಗಳಿ, ಇನ್ನೊಬ್ಬರನ್ನ ಹೊಗಳಿ, ಇನ್ನೊಬ್ಬರನ್ನ ತಿರಸ್ಕರಿಸಿ ಏನು ಪ್ರಯೋಜನ? ಯಾಜಕರೆಂದರೆ ಎಲ್ಲರೂ ಯಾಜಕರೇ, ಶುಶ್ರೂಷಕರು ಎಂದರೆ ಎಲ್ಲರೂ ಶುಶ್ರೂಷಕರೇ, ಮಿಷನರಿ ಎಂದರೆ ಎಲ್ಲರೂ ಮಿಷನರಿಯೇ. ದೇವರು ಇವರೆಲ್ಲರನ್ನು ಆರಿಸಿಕೊಂಡಿರುವುದು ತನ್ನ ವಾಕ್ಯವನ್ನು ಸಾರುವುದಕ್ಕಾಗಿ. ಇಲ್ಲಿ ತಾರತಮ್ಯಗಳಿಲ್ಲ. ಆದರೆ ಕೇಳುವ ನಿನಗೇಕೆ ತಾರತಮ್ಯ? ನೀನೇಕೆ ಕೇಳುವವರನ್ನ ಕೊರತೆಯನ್ನು ನೋಡುತ್ತೀಯ? ಪ್ರಾರ್ಥಿಸುವ ನಿನ್ನಲ್ಲೇಕೆ ಕೆಟ್ಟತನ, ವೈರಾಗ್ಯ, ಮನಸ್ತಾಪ? ಮತ್ತೆ ನೀನೇ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾನು ಏನು ಪ್ರಾರ್ಥನೆ ಮಾಡಿ ಪ್ರಯೋಜನ? ನಾನು ಶುಭ ಸಂದೇಶ ಸಾರಿ ಏನು ಪ್ರಯೋಜನ?
ನನ್ನ ಸಹೋದರನೇ ಸಹೋದರಿಯೇ, ಅದರಿಂದ ಈ ದಿನಗಳಲ್ಲಿ ಸೈತಾನನು ಪ್ರತಿಯೊಬ್ಬರ ಬಾಯಿಗಳನ್ನು ಮುಚ್ಚಿಬಿಟ್ಟಿದ್ದಾನೆ. ಓ ಸಹೋದರ, ನಿನ್ನ ಬಾಯನ್ನು ಸಹ ಮುಚ್ಚಿಬಿಟ್ಟಿದ್ದಾನೆ. ನನ್ನ ಬಾಯಿಯನ್ನು ಮುಚ್ಚಲು ಯತ್ನಿಸುತ್ತಾನೆ. ಶುಭ ಸಂದೇಶವನ್ನು ಸಾರದಂತೆಯೂ ಮಾಡಲು ಯತ್ನಿಸುತ್ತಾನೆ. ಏಕೆಂದರೆ ಅವನಿಗೆ ಯಾರು ರಕ್ಷಣೆಯನ್ನು ಹೊಂದಬಾರದು, ಯಾರು ದೇವರನ್ನ ಕಂಡುಕೊಳ್ಳಬಾರದು. ಪ್ರಾಪಂಚಿಕವಾಗಿಯೇ ಜೀವಿಸಬೇಕು, ಪ್ರಾಪಂಚಿಕವಾಗಿಯೇ ಬಾಳಬೇಕು, ಸುಖಭೋಗ ವಿಲಾಸಗಳಲ್ಲಿ ಜೀವಿಸಬೇಕು, ತನ್ನ ಕೈವಶವಾಗಬೇಕು ನಮ್ಮ ಆತ್ಮಗಳು. ಅದರಿಂದ ಇವತ್ತು ನಾವು ನೋಡ್ತೇವೆ, ಆನ್ಲೈನ್ ಪ್ರಾರ್ಥನೆ ಮೂಲಕವಾಗಿ ಜನರ ಬಾಯಿಗಳು ಮುಚ್ಚಿ ಹೋಗಿದೆ, ಕುಟುಂಬ ಪ್ರಾರ್ಥನೆಗಳು ಮುಚ್ಚಿ ಹೋಗಿದೆ, ವೈಯಕ್ತಿಕ ಪ್ರಾರ್ಥನೆಗಳು ಸತ್ತು ಹೋಗಿದೆ, ದೇವರೊಂದಿಗಿರುವ ಸಂಬಂಧ ಮುರಿದು ಹೋಗಿದೆ. ಅಲಲಿಯ 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 ಎಸ್ವೆ ಸ್ತೋತ್ರ ಎಸ್ವೆ ಸ್ತೋತ್ರ, ಅರ್ಗ ಜೀಸು ಮಹಿಮಾ ಜೀಸು, ಇಷ್ಟೇ. ಇದರಲ್ಲಿ ಏನು ಪ್ರಯೋಜನ ಇದೆ? ಏನು ಪ್ರಯೋಜನವಿಲ್ಲ. ದೇವರೀ ಸ್ತುತಿ ಆರಾಧನೆಗಳನ್ನು ಕೇಳುವವರಲ್ಲ. ದೇವರಿಂತ ಒಂದು ಸ್ತುತಿ ಆರಾಧನೆಗಳನ್ನ ನಿರೀಕ್ಷಿಸುವವರು ಅಲ್ಲ. ಇದನ್ನ ನೀನು ಹೇಳುವುದರಿಂದ, ನಾನು ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿನ್ನ ಮನಸ್ಸು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ, ನಿನ್ನ ಹೃದಯ ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ, ನಿನ್ನ ಬಾಯಿಂದ ಹೊರಡುವ ಮಾತುಗಳು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ, ನಿನ್ನ ಕ್ರಿಯೆಗಳು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ, ನಿನ್ನ ನಡೆನುಡಿಗಳು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ, ಇವುಗಳನ್ನ ಪರಿಗಣಿಸಿ ನೀನು ದೇವರ ಮುಂದೆ ಕುಳಿತು ನಿನ್ನ ಕಣ್ಣುಗಳನ್ನು ಸ್ವರ್ಗದತ್ತ ಚಾಚಿ ನಿನ್ನ ಹೃದಯವನ್ನು ಸೀಳಿಕೊಳ್ಳುತ್ತಾ ವಿಶ್ವಾಸದಲ್ಲಿ ನಿನ್ನ ದೇವರನ್ನು ನೋಡಿ ಯೇಸುವೇ ಎಂದು ನೀನು ಕೂಗಿ ಕರೆಯುವಾಗ, ಅಪ್ಪಾ ಎಂದು ಕೂಗಿ ಕರೆಯುವಾಗ ಆ ಶಬ್ದದಲ್ಲೇ ಒಂದು ಶಕ್ತಿ ಅಡಕವಾಗಿರುತ್ತದೆ. 5 ನಿಮಿಷಗಳು ನೀನು ಕಣ್ಣುಗಳನ್ನು ಮುಚ್ಚಿ ನಿನ್ನ ದೇವರ ನಾಮಸ್ಮರಣೆಯನ್ನು ಮಾಡಿ ನೀ ಪ್ರಯತ್ನಿಸು ಮಾತನಾಡಲು. ಆ ಅನುಭವ ನಿನಗೆ ಅರಿವಾಗುತ್ತದೆ. ಕೇವಲ ಪುಸ್ತಕಗಳನ್ನು ಇಟ್ಟುಕೊಂಡು ಬರೀ ನೀನು ಓದಿಕೊಂಡು ಹೋದ್ರೆ ಅದು ಊರು ಹೊಡೆದು ನಿನ್ನ ಬಾಯಲ್ಲಿ ಮತ್ತೆ ಅದುವಾದ ಪುಸ್ತಕ ಮಾತ್ರ ತುಂಬಿರುತ್ತದೆ. ವೈಯಕ್ತಿಕವಾದ ಪ್ರಾರ್ಥನೆ ಯಾವುದು ಇರುವುದಿಲ್ಲ. ವೈಯಕ್ತಿಕ ಪ್ರಾರ್ಥನೆ ಇರುವುದಿಲ್ಲ. ದೇವರೊಂದಿಗೆ ನಾವು ವೈಯಕ್ತಿಕವಾಗಿ ಮಾತನಾಡಬೇಕು. ನಾವು ನಮ್ಮ ಮಿತ್ರರೊಂದಿಗೆ ಮಾತನಾಡುವಾಗ ಪುಸ್ತಕ ಇಟ್ಕೊಂಡು ಮಾತಾಡ್ತೀವ? ಬಾಳ ಸಂಗಾತಿಯಲ್ಲಿ ಮಾತನಾಡುವಾಗ ಪುಸ್ತಕ ಇಟ್ಕೊಂಡು ಮಾತಾಡ್ತೀವ? ಅದು ಶಾಲೆಯಲ್ಲಿ ಕಲಿತುಕೊಳ್ಳುವಾಗ ಮಾತ್ರ. ಹಾಗೆ ಇಂದು ಪ್ರಾರ್ಥನೆಯಲ್ಲಿ ಬರೀ ಪ್ರಾರ್ಥನೆ ಕಲಿತುಕೊಳ್ಳುವಾಗ ಮಾತ್ರ ಅಷ್ಟೇ. ಆದರೆ ದೇವರೊಂದಿಗೆ ನಾನು ಮಾತನಾಡಬೇಕಾಗಿರುವಂಥದ್ದು ವೈಯಕ್ತಿಕವಾಗಿ, ಹೃದಯದಿಂದ ಹೃದಯವಾಗಿ, ಶಬ್ದವಾಗಿ, ವಿಶ್ವಾಸವಾಗಿ, ಸಂಬಂಧವಾಗಿ ನಾವು ಮಾತನಾಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರನೇ ಸಹೋದರಿಯೇ, ಅದರಿಂದ ಪ್ರಾರ್ಥನೆ ಮಾಡುವಾಗ ಪರಾಕಿಯರಂತೆ ನಿರಾರ್ಥಕ ಪದಗಳನ್ನು ಪಿಸುಗುಟ್ಟಬೇಡ ಎಂಬುದಾಗಿ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ನಿರರ್ಥಕ ಪದಗಳನ್ನೇ ಹೇಳ್ತಾ ಇರಬೇಡ. ಹೇಳಿದನೇ ಹೇಳ್ತಾ ಕುತ್ಕೋಬೇಡ. ಓದಿದನೇ ಓದ್ತಾ ಕುತ್ಕೊಳ್ಬೇಡ. ಕೇಳಿದನೇ ಕೇಳ್ತಾ ಕುತ್ಕೋಬೇಡ. ಹೊಸದಾಗಿ ಹುಡುಕು. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಮೆಚ್ಚಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ, 2 ಗಂಟೆ, ನಾನು ಇಷ್ಟೊತ್ತು ಪ್ರಾರ್ಥಿಸ್ತಾ ಇದ್ದೀನಿ, ದೇವರು ಆಲಿಸ್ತಾ ಇದ್ದಾರೆ. ಚಿಂತಿಸಬೇಡ, ತಪ್ಪು ತಪ್ಪು. ನಿನ್ನ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಮೆಚ್ಚುತ್ತಾರೆ ಎಂದು ಎಣಿಸಬೇಡ ಸಹೋದರ ಸಹೋದರಿ. ನಿನ್ನ ಪ್ರಾರ್ಥನೆ ದೀರ್ಘ ಎಂಬುದಾದರೆ ನೀನು ಈ ಲೋಕವನ್ನು ಮರೆಯುತ್ತೀಯ, ನಿನ್ನಿರುವ ಸ್ಥಳವನ್ನು ಮರೆಯುತ್ತೀಯ. ಏನು ಸಂಭವಿಸಿದರೂ, ಭೂಕಂಪ ಸಂಭವಿಸಿದರೂ ನಿನಗೆ ಗೊತ್ತಾಗುವುದಿಲ್ಲ. ನಿನ್ನ ದೇವರೊಡನೆ ನೀನು ಸಂಬಂಧವನ್ನು ಬೆಳೆಸುವಾಗ, ದೀರ್ಘವಾಗಬೇಕೆಂಬುದಲ್ಲ, ನಿನ್ನ ದೇವರೊಂದಿಗೆ ನೀನು ಕುಳಿತುಕೊಳ್ಳುವಾಗ, ನಿನ್ನ ದೇವರೊಂದಿಗೆ ಮಾತನಾಡುವಾಗ ನಿನ್ನ ಮನಸ್ಸು ಬದಲಾವಣೆಯಾಗುತ್ತದೆ, ನಿನ್ನ ಶರೀರ ಬದಲಾವಣೆಯಾಗುತ್ತದೆ, ನಿನ್ನ ಶ್ವಾಸ ಬದಲಾವಣೆಯಾಗುತ್ತದೆ, ನಿನ್ನ ಕಣ್ಣುಗಳು ಬದಲಾವಣೆ ಆಗುತ್ತದೆ, ನಿನ್ನ ಮುಖಚ್ಚಾರ್ಯ ಬದಲಾವಣೆಯಾಗುತ್ತದೆ, ನೀನು ಕುಳಿತುಕೊಂಡಿರುವ ಸ್ಥಳವು ಬದಲಾವಣೆಯಾಗುತ್ತದೆ. ಇದು ಸತ್ಯ ಪ್ರೇರಿತ ಅನುಭವದಲ್ಲಿ ನಾನು ಹೇಳುತ್ತಾ ಇದ್ದೇನೆ. ಯಾವ
ಚಿಂತನೆಗಳು ನಿನ್ನನ್ನು ಕಾಡುವುದಿಲ್ಲ, ಯಾವ ಪ್ರಚೋದನೆಗಳು ನಿನ್ನ ಮುಂದೆ ಬರುವುದಿಲ್ಲ, ಯಾವ ಹೋರಾಟಗಳು ನಿನ್ನ ಮುಂದೆ ಬರುವುದಿಲ್ಲ. ಹೌದು ನನ್ನ ಸಹೋದರನೇ, ನೀನಾಳವಾಗಿ ಪ್ರಾರ್ಥಿಸುವಾಗ ನೀನು ಮೂತ್ರ ಮಾಡುವುದಕ್ಕೂ ಸಹ ನನಗೆ ಚಿಂತೆ ಬರುವುದಿಲ್ಲ. ಯಾರು ಬಂದರು ಯಾರು ಹೋದರು ಎಂಬುದು ಸಹ ಗೊತ್ತಾಗುವುದಿಲ್ಲ, ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಏನು ಕಾರಣ? ಸುದೀರ್ಘ ಪ್ರಾರ್ಥನೆ ಅಂದರೆ ಪವಿತ್ರಾತ್ಮ ಭರಿತವಾದ ಪ್ರಾರ್ಥನೆ. ಈ ಪ್ರಾರ್ಥನೆ ದೇವರು ಮೆಚ್ಚುವಂಥದ್ದು. ಈ ರೀತಿಯಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕೆಂದು ದೇವರು ಆಶಿಸುತ್ತಾರೆ. ದೇವರೊಂದಿಗೆ ವೈಯಕ್ತಿಕವಾಗಿ ಒಬ್ಬರೇ ಕುಳಿತು ನಾವು ಮಾತನಾಡಬೇಕು. ಬರೇ ಆನ್ಲೈನ್ ನಲ್ಲಿ ಇಟ್ಕೊಂಡು ಆನ್ ಮಾಡಿ ನಾನು ಕೇಳಿದೆ ಏನ್ ಕೇಳಿದೆ ಕೇಳಿ ಏನಾದರೂ ಜೀವನದಲ್ಲಿ ಬದಲಾವಣೆ ಇದೆಯಾ? ಮಾತಿನಲ್ಲಿ ಬದಲಾವಣೆ ಇದೆಯಾ ಜೋಸೆಫ್ ಟೋನಿ, ಏನಾದ್ರೂ ಬದಲಾವಣೆ ಇದೆಯಾ ಜೀವನದಲ್ಲಿ? ಏನಿಲ್ಲ. ಪ್ರಾರ್ಥನೆ ಮಾಡಬೇಕು ಅಂದ್ರೆ ಸಾಕು, ಹೌದಲ್ಲ? ಪ್ರಾರ್ಥನೆ ಮಾಡೋದಷ್ಟು ಸುಲಭ ಅಲ್ಲ. ಆಶ್ವಾಸನೆ 1000 ಕೊಡಬಹುದು, ನಾನು ಇವತ್ತಿನಿಂದ ಬರ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಬಿಡೋದಿಲ್ಲ ಅವನು. ಮಲ್ಕೊಳ್ಳೋ, ನೀನು ಮಲಗು, ಅವನು ಹೇಳ್ತಾ ಹೋಗ್ಲಿ, ತೊಂದರೆ ಅಲ್ಲಿ, ನೀನ್ ಟೆನ್ಷನ್ ಮಾಡಬೇಡ, ಹೆಚ್ಚು ಮಾತಾಡಿದ್ರೆ ಒಂಥರ ಮಾತಾಡಬೇಡ, ಅವನ್ ಫೋನು ರಿಸೀವ್ ಮಾಡಬೇಡ, ಮಲಗು ನೀನು. ಜಾರ್ಜ್ ಡಿಸೋಜ, ಹೌದಲ್ಲ? ಜಾರ್ಜ್ ಡಿಸೋಜ ಚೆನ್ನಾಗಿ ಮಲಗಲಿಕ್ಕೆ ಬಿಡ್ತಾನೆ ಸೈತಾನ, ದೇವರೊಂದಿಗೆ ಬೆರೀಲಿಕ್ಕೆ ಬಿಡುವುದಿಲ್ಲ. ನಾವು ದೇವರ ಆತ್ಮದಿಂದ ನಾವು ಪ್ರಾರ್ಥಿಸಬೇಕು. ನಾನು ವೈಯಕ್ತಿಕವಾಗಿ ನನ್ನ ದೇವರೊಡನೆ ಕುಳಿತು ಪ್ರಾರ್ಥಿಸ, ನನ್ನ ಆಧ್ಯಾತ್ಮಿಕ ಗುರುವಿದ್ದಾರೆ. ನನ್ನ ಆಧ್ಯಾತ್ಮಿಕ ಗುರು ಪ್ರತಿದಿನ ದೇವರೊಂದಿಗೆ ಕುಳಿತುಕೊಳ್ಳುತ್ತಾರೆ, ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡ್ತಾ ಇರ್ತಾರೆ, ದೇವರು ಮಾತಾಡ್ತಾರೆ, ಅದು ನಮಗೆ ಗೊತ್ತಿಲ್ಲ. ಅವ್ರು ಮಾತಾಡ್ತಾ ಇರ್ತಾರೆ, ಹೇಳ್ತಾರೆ, ರೊಜಾರಿಯರವರೇ ನಾನು ಇಷ್ಟು ಗಂಟೆ ಕುತ್ಕೊಂಡಿದ್ದೀನಿ. ರೊಜಾರಿಯರ ನಾವಿಬ್ಬರು ಕುತ್ಕೊಂಡ್ರೆ ಗಂಟೆ ಗಟ್ಟಲೆ ಮಾತನಾಡ್ತೇವೆ. ದೇವರ ಸಾಮ್ರಾಜ್ಯನ ಕುರಿತು ಮಾತ್ರ, ಬೇರೆ ಯಾವುದನ್ನು ಅಲ್ಲ. ಅನುಭವವನ್ನು ಪಡೆದುಕೊಳ್ತೇವೆ. ನನ್ನ ಅನುಭವವನ್ನು ಅವರಿಗೆ, ಅವರ ಅನುಭವವನ್ನು ನನಗೆ. ಕಾರಣವೇನು? ದೇವರ ಆತ್ಮ ತುಂಬಿದವನೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳುತ್ತಾನೆ. ಇದು ಸತ್ಯ. ದೇವರ ಆತ್ಮ ತುಂಬಿದವನೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳುತ್ತಾನೆ. ಲೋಕಕ್ಕೆ ಸೇರಿದವನೊಡನೆ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾನೆ. ಒಂದು ಪಕ್ಷ ನೀನು ಲೋಕಕ್ಕೆ ಸೇರಿದವನಾದರೆ, ನಾನು ಲೋಕಕ್ಕೆ ಸೇರಿದವನಾದರೆ, ಆಧ್ಯಾತ್ಮಿಕತೆಯುಳ್ಳಂತಹ ವ್ಯಕ್ತಿಯಿಂದ ನಾನು ದೂರ ಆಗ್ಬಿಡುತ್ತೇನೆ, ಆಟೋಮೆಟಿಕ್ ಆಗಿ ದೂರ ಆಗ್ಬಿಡುತ್ತೇನೆ. ನನ್ನಲ್ಲಿ ಯಾವಾಗ ಲೋಕದ ಚಿಂತೆಗಳು, ಲೋಕಕ್ಕೆ ಸೇರಿದವನಾಗ್ತೇನೆ ನಾನು, ನನ್ನಲ್ಲಿ ಯಾವಾಗ ಸೈತಾನನು ನನ್ನನ್ನು ಕೆಡವುತ್ತಾನೋ, ಆಗ ನಾನು ಲೌಕಿಕವಾದ ವ್ಯಕ್ತಿಯೊಡನೆ ಒಂದಾಗ್ಬಿಡುತ್ತೇನೆ. ಯಾರನ್ನ ದೂಷಿಸಿ ನಿಂದಿಸ್ತೇನೆ ಅವರೊಂದಿಗೆ ಒಂದಾಗ್ಬಿಡುತ್ತೇನೆ. ಯಾರನ್ನ ಕೆಟ್ಟವರು ಅಂತ ಹೇಳ್ತಾ ಇರ್ತೇನೆ ಅವ್ರ ಜೊತೆ ಒಂದಾಗ್ಬಿಡುತ್ತೇನೆ. ಅದಕ್ಕೆ ನಾವು ನೋಡ್ತೇವೆ, ಲೌಕಿಕಕ್ಕೂ ಆಧ್ಯಾತ್ಮಿಕಕ್ಕೂ ಯುದ್ಧ ನಡೀತಾ ಇರ್ತದೆ. ಪ್ರಾಪಂಚಿಕವಾದದ್ದು ಹಾಗೂ ಆಧ್ಯಾತ್ಮಿಕವಾದದ್ದು ಎರಡು ಒಟ್ಟಿಗೆ ಇರಕ್ಕಾಗುದಿಲ್ಲ. ಕದನ ಪ್ರಾರಂಭವಾಗ್ತದೆ, ಆಗುದಿಲ್ಲ. ಆಧ್ಯಾತ್ಮಿಕವಾಗಿ ಜೀವಿಸುವವನು ಲೌಕಿಕವಾಗಿ ಜೀವಿಸುವೊಡನೆ ಸಂಧಾನವಾಗುವಾಗ, ಅವನೊಡನೆ ಮಾತನಾಡುವಾಗ, ಲೌಕಿಕವಾದವನ ಆಧ್ಯಾತ್ಮಿಕವಾದವನ ಮಾತುಗಳನ್ನು ತೆಗೆದುಕೊಳ್ಳುವುದು 95% ಸಾಧ್ಯವಿಲ್ಲ. ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಅದರಿಂದ ನಿಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ನಾನು ದೇವರ ಪ್ರಾರ್ಥನೆ ಕೇಳ್ತಾರೆ ಅಂತ ಚಿಂತಿಸಬೇಡಿ. ನಿಮ್ಮ ಅಗತ್ಯ ಏನೆಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ನಿಮಗೇನು ಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಆ ದೇವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ನೀವೇನು ಹೇಳೋದು ಬೇಕಾಗಿಲ್ಲ. ಪ್ರಿಯ, ಲೌಕಿಕವಾಗಿ ಜೀವಿಸುವವನಲ್ಲಿಯೇ ಈ ಪಟ್ಟಿ, ದೊಡ್ಡ ಪಟ್ಟಿ ಬರ್ತದೆ. ಅವರ ಮೇಲೆ, ಇವರ ಮೇಲೆ, ಅವರು ಇವರು, ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ಇದೆಲ್ಲ ಪಟ್ಟಿ ಲೌಕಿಕವಾಗಿ ಸೇರಿದವನಿಗೆ ಬರ್ತದೆ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಬೆರೆತು ಹೋದವನಿಗೆ, ಆಧ್ಯಾತ್ಮಿಕತೆಯಲ್ಲಿ ಮಿಂದು ಹೋದವನಿಗೆ, ಆಧ್ಯಾತ್ಮಿಕತೆಯಲ್ಲಿ ದೇವರೊಂದಿಗೆ ಬೆಸೆದು ಹೋದವನಿಗೆ ಏನನ್ನೋ ಕೇಳಲು
ಸಾಧ್ಯವಾಗುವುದಿಲ್ಲ. ಅವನ ಮುಂದೆ ಬೆಂಕಿ ಹತ್ತಿ ಉರಿಯುತ್ತಾ ಇದ್ದರು. ಅವನ ಮುಂದೆ ಮಹಾಭಾರತ ಯುದ್ಧ ನಡೀತಾ ಇದ್ರು, ಅಥವಾ ಥರ್ಡ್ ವಾರ್ ಯುದ್ಧ ಬಂದರೂ ಸಹ ಅವನೇನನ್ನೂ ಕೇಳುವುದಿಲ್ಲ. ಏಕೆಂದರೆ ಅವನ ಮನಸ್ಸು ಹೇಳುತ್ತದೆ, ನನ್ನ ಅವಶ್ಯಕತೆಗಳೆಲ್ಲ ನನ್ನ ದೇವರಿಗೆ ಗೊತ್ತುಂಟು. ಈಸ್ ನೋ ಎವ್ರಿಥಿಂಗ್. ನನ್ನ ಅವಶ್ಯಕತೆಗಳೆಲ್ಲ ಅವನಿಗೆ ಗೊತ್ತುಂಟು. ಅದರಿಂದ ಅವನು ಮಾಡುವುದು ಒಂದೇ, ಜೀಸು ಅರಗ ಜೀಸು, ಯೇಸುವೆ ಸ್ತೋತ್ರ, ಯೇಸುವೆ ನನ್ನೀಶಯೇ ನಮಸ್ಕಾರ ಜೀಸು, ಆರಾಧನ್ ಜೀಸು, ಸ್ತೋತ್ರ ಸ್ವಾಮಿ. ಒಡೆದರು, ಬೈದರು, ನಿಂದಿಸಿದರು, ದೂಷಿಸಿದರು, ತಿರಸ್ಕರಿಸಿದರು, ಅವಹೇಳನ ಮಾಡಿದರು, ಹಸಿವಾದರು, ನೀರಾಡಿಕೆ ಆದರು, ರೋಗ ಬಂದರು, ಏನು ಪ್ರಯಾಸ ಬಂದರು, ಅವನು ಹೇಳುವುದು ಒಂದೇ, ನನ್ನ ಸ್ವಾಮಿಗೆ ಎಲ್ಲವೂ ತಿಳಿದಿದೆ. ಈಸ್ ನೋ ಎವ್ರಿಥಿಂಗ್. ನನಗೆ ಬೇಕಾದದನ್ನು ತಕ್ಕ ಸಮಯದಲ್ಲಿ ಕೊಡುತ್ತಾರೆ. ಅಪ್ಪಾ, ನಿನ್ನ ಚಿತ್ತದಂತೆ ಆಗಲಿ, ಅಲಾಶಾಲಿಯ ಅಲಾಮಿಯಾಲಿಯ, ನನ್ನ ಇಷ್ಟದಂತಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಮೌನವಾಗಿ ದೇವರ ಸನ್ನಿಧಿಯಲ್ಲಿ ಕೃತಜ್ಞತಾ ಭಾವನೆಯಲ್ಲಿರುತ್ತಾನೆ. ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್. ಹೌದು ನನ್ನ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸತಕ್ಕಂತಹ ಧ್ಯಾನಗಳು ಶಬ್ದಗಳಾಗಿ ನಿಲ್ಲಬಾರದು, ಅದು ನಮ್ಮೊಳಗೆ ಶಕ್ತಿಯಾಗಿ ನುಸುಳಬೇಕು. ಅದರಿಂದ ಈ ದಿನದಿಂದ ತೀರ್ಮಾನಿಸಿ, ನಿಮ್ಮ ದೇವರೊಡನೆ ವೈಯಕ್ತಿಕವಾಗಿ ಮಾತನಾಡಿ. ಬೆಳಗಿನ ಜಾವದಲ್ಲೂ, ಮಧ್ಯಾಹ್ನದಲ್ಲೂ, ರಾತ್ರಿಯಲ್ಲೂ, ಕೆಲಸ ಮಾಡುವಾಗಲೂ, ಮಲಗುವಾಗಲೂ, ಎಚ್ಚರವಾಗುವಾಗಲೂ ವೈಯಕ್ತಿಕವಾಗಿ ದೇವರೊಂದಿಗೆ ಪ್ರಾರ್ಥಿಸಿ. ದೇವರೊಂದಿಗೆ ಮಾತನಾಡಿರಿ. ನೀವು ಮಾತಾಡಿ ಸಾಕು, ಏನೂ ಕೇಳಿ ಪ್ರಾರ್ಥಿಸಬೇಡಿ. ದೇವರಿಗೆಲ್ಲ ಗೊತ್ತುಂಟು. ಪ್ರೀತಿಯಿಂದ ಮಾತನಾಡಿ. ನಿಮಗೆ ಆಸೆ ಸ್ವರ್ಗೀಯ ವಿಷಯದಲ್ಲಿ ಆಸೆಗಳಿದ್ದರೆ ಅದನ್ನು ತಿಳಿಸಿ. ಪವಿತ್ರಾತ್ಮರಿಗಾಗಿ ಹಂಬಲಿಸಿರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಖಂಡಿತವಾಗಿ ದೈವ ಪ್ರಸನ್ನತೆ ನಿಮ್ಮಲ್ಲಿ ತುಂಬಿಕೊಳ್ತಾರೆ. ದೈವಾನುಭವ ನೀವು ಅನುಭವಿಸ್ತೀರಿ. ಬರೀ ಆಲಿಸಿ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ನಾನು ನೋಡ್ತೇನೆ, ಆನ್ಲೈನ್ ಆನ್ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಕುತ್ಕೊಳ್ತಾರೆ ಪ್ರಾರ್ಥನೆಗೆ. ಏನಾದರೂ ಪ್ರಯೋಜನವಿದೆಯಾ? ಏನೂ ಪ್ರಯೋಜನವಿಲ್ಲ. ವಾಕ್ಯ ಕೇಳುವುದು ಬೇರೆ, ವಚನ ಶುಶ್ರೂಷೆ ಬೇರೆ, ಬಲಿಯ ಶುಶ್ರೂಷೆ ಬೇರೆ. ವಚನ ಶುಶ್ರೂಷೆ ಬೇರೆ, ಬಲಿಯ ಶುಶ್ರೂಷೆ ಬೇರೆ, ಪ್ರಾರ್ಥನೆಯ ಶುಶ್ರೂಷೆ ಬೇರೆ. ಇವುಗಳ ಗೂಢಾರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ನಾಳೆ ಧ್ಯಾನಿಸುವ ಈ ವಚನ ಶುಶ್ರೂಷೆ, ಬಲಿಯ ಶುಶ್ರೂಷೆ, ಪ್ರಾರ್ಥನಾ ಶುಶ್ರೂಷೆಯನ್ನ ಪ್ರಾರ್ಥಿಸಿ. ನಿಮಗೂ ನಿಮ್ಮ ದೇವರಿಗೂ ಸಂಬಂಧವು ಇಂದಿನಿಂದ ಬೆಳೆಯಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವ. ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್.